ಗುಡ್ ಈವ್ನಿಂಗ್ ಮಕ್ಕಳ. ಇವತ್ತಿನ ಕ್ಲಾಸಿಂದ ಎಲ್ಲಾ ಕ್ಲಾಸಸ್ ಕೂಡ ಬೋತ್ ಬೈಲಿಂಗ್ವಲ್ ಇರುತ್ತೆ, ಅಂದ್ರೆ ಕನ್ನಡ ಇಂಗ್ಲಿಷ್ ಇರುತ್ತೆ. ನೆಕ್ಸ್ಟ್ ನೀವು ಸೈನ್ಸ್ ಸ್ಟ್ರೀಮ್ ಹೋಗೋದ್ರಿಂದ ಇಂಗ್ಲಿಷ್ ವರ್ಡ್ಸ್ಗಳನ್ನ ಕೂಡ ನೀವು ಕಲಿಬೇಕಾಗಿರುತ್ತೆ. ಹಾಗಾಗಿ ಎರಡು ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಕೂಡ ಪಾಠ ಇರುತ್ತೆ. ಸೊ ಹಿಂದಿನ ಕ್ಲಾಸಲ್ಲಿ ನೀವು ಮ್ಯಾಥ್ಸ್ ಕ್ಲಾಸ್ನ ನೋಡಿದ್ದೀರಾ. ಇವಾಗನು ಕೂಡ ಮ್ಯಾಥ್ಸ್ ಕ್ಲಾಸ್ ಕಂಟಿನ್ಯೂ ಆಗುತ್ತೆ. ಮ್ಯಾಥ್ಸ್ ಕ್ಲಾಸಲ್ಲಿ ಇವತ್ತಿನ ಕ್ಲಾಸ್ ಬಂದು ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಸಂಖ್ಯಾಶಾಸ್ತ್ರ. ಇವತ್ತಿನ ಕ್ಲಾಸಿಗೆ ಹೋಗೋದಕ್ಕೂ ಮುಂಚೆ ನಾನು ನಿಮ್ಗೆ ಒಂದು ಸ್ಮಾಲ್ ಸ್ಟೋರಿನ ಹೇಳೋದಕ್ಕೆ ಬಯಸ್ತೀನಿ. ಒಂದ್ ಊರಲ್ಲಿ ಇಬ್ರು ಸ್ಟೂಡೆಂಟ್ಸ್ ಇರ್ತಾರೆ ಅಥವಾ ಫ್ರೆಂಡ್ಸ್ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಆ ಫ್ರೆಂಡ್ಸ್ ಎಷ್ಟು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಅವ್ರು ಹೀಗೆ ಈವ್ನಿಂಗ್ ವಾಕ್ ಮಾಡ್ತಿರುವಾಗ ಒಂದ್ ತೋಟನ ನೋಡ್ತಾರೆ. ಸೊ ತೋಟನ ನೋಡಿ ಅವ್ರಿಗೆ ತುಂಬಾ ಆಸೆ ಆಗುತ್ತೆ. ಏನಂತ ಹೇಳಿದ್ರೆ ಹಣ್ಣೆಲ್ಲ ನಾವು ಕಿತ್ಕೊಬೇಕು ಅಂತ. ಸೊ ಅವ್ರು ಪ್ಲಾನ್ ಮಾಡ್ತಾರೆ, ಹಣ್ಣನ್ನೆಲ್ಲ ಕಿತ್ಕೊಂತ ಹೋಗ್ಬೇಕು. ಸೊ ಪ್ರತಿ ತಿಂಗಳು ಕೂಡ ಅವರು ಹಣ್ಣನ್ನ ಕಿತ್ಕೊಂತ ಬರ್ತಾರೆ. ಸೊ ಫಸ್ಟ್ ತಿಂಗಳು ಒಂದ್ 30 ಹಣ್ಣನ್ನ ಕಿತ್ಕೊಂಡ್ ಬರ್ತಾರೆ. ಅದೇ ರೀತಿ ನೆಕ್ಸ್ಟ್ಗೆ 34, ನೆಕ್ಸ್ಟ್ಗೆ ಒಂದು 20 ಅಂಡ್ ನೆಕ್ಸ್ಟ್ಗೆ 15. ಹೀಗೆ ಕಂಟಿನ್ಯೂಸ್ ಆಗಿ 4 ಮಂತ್ಸ್ ಪ್ರತಿ ತಿಂಗಳು 30, 34, 20, 15 ಹೀಗೆ ಹಣ್ಣನ್ನ ಕಿತ್ಕೊಂಡ್ ಬರ್ತಾ ಇರ್ತಾರೆ. ಇಲ್ಲಿ ನಾವು ಒಂದು ಗಮನಿಸೋದಾದ್ರೆ ಬರೀ ಸ್ಟೋರಿ ಅಂತಲ್ಲ, ಈ 30, 34, 20, 15 ಏನ್ ಕೊಟ್ಟಿದೀವಿ ನಾವು, ಇದನ್ನ ನಾವು ಡೇಟಾ ಅಂತ ಹೇಳಿ ಕರಿತೀವಿ, ಅಂದ್ರೆ ದತ್ತಾಂಶ. ಈ ದತ್ತಾಂಶ ಅಂತ ಹೇಳಿದ್ರೆ ಯಾವ ಒಂದು ಡೇಟಾನ, ಯಾವ ಒಂದು ಇನ್ಫಾರ್ಮೇಶನ್ ಕಲೆಕ್ಟಿವ್ ಫಾರ್ಮ್ ಅಲ್ಲಿ ಕೊಟ್ಟಿರ್ತಾರೆ. ಈಗ ನಾನು ಏನ್ ಹಣ್ಣು ಅಂತೆಲ್ಲ ಹೇಳ್ಕೊಂಡ್ಬಂದೆ, ಇಷ್ಟು ಹಣ್ಣು ಇಷ್ಟು ಅಮೌಂಟ್ ಇದೆ ಅಂತ ನಾವೇನ ರೆಪ್ರೆಸೆಂಟ್ ಮಾಡ್ತೀವಿ, ಅದನ್ನ ನಾವು ದತ್ತಾಂಶ ಅಥವಾ ಡೇಟಾ ಅಂತ ಹೇಳಿ ಕರಿತೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮೀನ್, ಮೀಡಿಯನ್ ಅಂಡ್ ಮೋಡ್ ಆಫ್ ಗ್ರೂಪ್ ಡೇಟಾ ಮತ್ತೆ ಅನ್ಗ್ರೂಪ್ ಡೇಟಾ ಬಗ್ಗೆ ತಿಳ್ಕೊಳ್ಳೋಣ. ಅಂದ್ರೆ ಸರಾಸರಿ, ಮಧ್ಯಂಕ ಮತ್ತೆ ಬಹುಲಕ, ವರ್ಗೀಕೃತ ಮತ್ತೆ ಅವರ್ಗೀಕೃತ ದತ್ತಾಂಶಗಳಲ್ಲಿ ಹೇಗೆ ನಾವು ಸರಾಸರಿ, ಮಧ್ಯಂಕ ಮತ್ತೆ ಬಹುಲಕವನ್ನ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಅವರ್ಗೀಕೃತ ದತ್ತಾಂಶದ ಬಗ್ಗೆ ತಿಳ್ಕೊಳ್ಳೋಣ. ನಮ್ಗೆ ಇವಾಗ ದತ್ತಾಂಶ ಅಂದ್ರೆ ಏನು ಅಂತ ತಿಳ್ಕೊಂಡಿದೀವಿ. ಯಾವ್ದನ್ನ ನಾವು ಡಿಜಿಟಲ್ ಫಾರ್ಮ್ ಅಥವಾ ಡಿಜಿಟಲ್ ಏನ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಅದನ್ನ ನಮಗೆ ನ್ಯೂಮರಿಕಲ್ ಫಾರ್ಮ್ ಅಲ್ಲಿ ಬರ್ದಿಟ್ಕೊಂಡ್ವಿ ಅಂತ ಹೇಳಿದ್ರೆ ಅದನ್ನ ಡೇಟಾ ಅಂತ ಹೇಳಿ ಕರಿತೀವಿ. ಅದೇ ರೀತಿನಲ್ಲಿ ಮೊದಲು ಅನ್ಗ್ರೂಪ್ ಡೇಟಾ ಅಥವಾ ಅವರ್ಗೀಕೃತ ದತ್ತಾಂಶ. ನೀವಿಲ್ಲಿ ಗಮನಿಸೋದಾದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಗ್ರೂಪ್ ಮಾಡಿಲ್ಲ. ಅಂದ್ರೆ ಈ ಹಣ್ಣು ಇಷ್ಟು ಇದೆ, ಉದಾಹರಣೆ ಕೊಡೋದಾದ್ರೆ ಮಾವಿನ ಹಣ್ಣು ಇಷ್ಟಿದೆ, ದಾಳಿಂಬೆ ಹಣ್ಣು ಇಷ್ಟಿದೆ ಅಂತ ಯಾವುದೇ ರೀತಿನಲ್ಲಿ ನಾವು ಗ್ರೂಪ್ ನ ಮಾಡಿಲ್ಲ. ಇಂಡಿವಿಜುವಲ್ ಡೇಟಾನ ಕೊಟ್ಟಿರ್ತೀವಿ, ಅಂದ್ರೆ ಸಪರೇಟ್ ಆಗಿ ದತ್ತಾಂಶವನ್ನ ಇಲ್ಲಿ ಕೊಟ್ಟಿರ್ತೀವಿ. ಈ 30 ಅನ್ನೋದು ಒಂದು ಸಪರೇಟ್ ಆಗಿರುತ್ತೆ, 34 ಸಪರೇಟ್ ಆಗಿರುತ್ತೆ, 20 ಸಪರೇಟ್ ಆಗಿರುತ್ತೆ. ಇನ್ನೊಂದು ಉದಾಹರಣೆ ನೋಡೋದಾದ್ರೆ 7, 3, 5, 2, 1. ಇಲ್ಲಿ ನೀವು ಗಮನಿಸೋದಾದ್ರೆ ಇಲ್ಲಿ ಏನ್ ನಮ್ಗೆ ದತ್ತಾಂಶ ಸಿಕ್ಕಿದೆ, ಡೇಟಾ ಸಿಕ್ಕಿದೆ, ಅದು ರಾ ಡೇಟಾ ಆಗಿರುತ್ತೆ. ಅಂದ್ರೆ ಇಂಡಿವಿಜುವಲ್ ಡೇಟಾ ಆಗಿರುತ್ತೆ. ಯಾವುದೇ ರೀತಿ ನಾವು ಇಲ್ಲಿ ಗ್ರೂಪ್ ಮಾಡಿರೋದಿಲ್ಲ. ಇದನ್ನ ನಾವು ಅವರ್ಗೀಕೃತ ದತ್ತಾಂಶ ಅಥವಾ ಅನ್ಗ್ರೂಪ್ ಡೇಟಾ ಅಂತ ಹೇಳಿ ಕರಿತೀವಿ. ಸೊ ಮೊದಲನೇದಾಗಿ ನಾವೇನ್ ಮಾಡೋಣ ಅಂದ್ರೆ ಈ ಅವರ್ಗೀಕೃತ ದತ್ತಾಂಶದ ಸರಾಸರಿಯನ್ನ ಕಂಡುಹಿಡಿತಾ ಹೋಗೋಣ. ಅದಕ್ಕೆ ಉದಾಹರಣೆ ನೋಡೋದಾದ್ರೆ, Stephen has been working on a programming and updating a website for his company for the past 15 months. The following number represent the number of hours Stephen has worked on this website for each of the past 7 months. ಸ್ಟೀಫನ್ ಕಳೆದ 15 ತಿಂಗಳಿಂದ ತನ್ನ ಕಂಪ್ನಿಗೆ ಅವನು ಏನ್ ಮಾಡ್ತಿರ್ತಾನೆ, ಪ್ರೋಗ್ರಾಮಿಂಗ್ ಮತ್ತು ವೆಬ್ಸೈಟ್ ನ ಅಂದ್ರೆ ಆ ಕೆಲಸವನ್ನ ಮಾಡ್ತಿರ್ತಾನೆ. ಡೇಟಾ ಪ್ರೋಗ್ರಾಮಿಂಗ್ ಮತ್ತೆ ವೆಬ್ಸೈಟ್ ಅನ್ನ ಮಾಡುವಂತ ಕೆಲಸ ಮಾಡ್ತಿರ್ತಾನೆ. ಸೊ ಈ ಕೆಳಗಿನ ಸಂಖ್ಯೆ ನಮ್ಗೆ ಏನ್ ಕೊಟ್ಟಿರ್ತಾರೆ ಅದನ್ನ ಅವನು 7 ತಿಂಗಳು ಅವನು ಏನ್ ವೆಬ್ಸೈಟ್ ಅಲ್ಲಿ ಕೆಲಸ ಮಾಡ್ದ, ಎಷ್ಟು ಟೈಮ್ ಕೆಲಸ ಮಾಡ್ದ 7 ತಿಂಗಳಲ್ಲಿ ಅನ್ನೋದನ್ನ ನಮಗೆ ಕೊಟ್ಟಿದ್ದಾರೆ. ಸೊ ಡೇಟಾ ಬಂದು 24, 25, 31, 50, 53, 66, 78. ನೀವಿಲ್ಲಿ ಗಮನಿಸೋದಾದ್ರೆ ಕ್ವೆಶನ್ ಏನ್ ಕೊಟ್ಟಿದ್ದಾರೆ ಅದು ಅನ್ಗ್ರೂಪ್ ಡೇಟಾನಲ್ಲಿ ಇದೆ. ಅಂದ್ರೆ ಯಾವುದೇ ರೀತಿ ಗ್ರೂಪ್ ನ ಮಾಡಿಲ್ಲ ಅವರು.
ರಾ ಡೇಟಾನ ಕೊಟ್ಟಿದ್ದಾರೆ, ಅಂದ್ರೆ ಅವರ್ಗೀಕೃತ ದತ್ತಾಂಶದಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ನಾವೇನ್ ಮಾಡ್ತಾ ಹೋಗ್ಬೇಕು, ಮೀನ್ ಅಂತ ಹೇಳಿದ್ರೆ ಆವ್ರೇಜ್ ಅಥವಾ ಸರಾಸರಿಯನ್ನ ಕಂಡುಹಿಡ್ಕೊಂಡು ಹೋಗ್ಬೇಕು. ಯಾಕೆ ನಮ್ಗೆ ಸರಾಸರಿ ಬೇಕು ಅಂತ ಹೇಳಿದ್ರೆ, ಈಗ ಎಷ್ಟು ತಿಂಗಳು ಸ್ಟೀಫನ್ ಕೆಲಸ ಮಾಡ್ದ ಅನ್ನೋದನ್ನ ಪರ್ಟಿಕ್ಯುಲರ್ ಆಗಿ ನಾವು ಆವ್ರೇಜ್ ಇಷ್ಟೇ ಗಂಟೆ ಕೆಲಸ ಮಾಡಿದ್ದಾನೆ ಅಂತ ತಿಳ್ಕೊಳ್ಳೋದಿಕ್ಕೆ ನಮ್ಗೆ ಏನ್ ಬೇಕಾಗತ್ತೆ, ಈ ಮೀನ್ ಅನ್ನೋದನ್ನ ನಾವು ಕಂಡುಹಿಡಿತಾ ಹೋಗ್ಬೇಕಾಗತ್ತೆ. What is the mean number of hours that Stephen worked on this website each month? ಪ್ರತಿ ತಿಂಗಳು ಅವನು ವೆಬ್ಸೈಟ್ ಅಲ್ಲಿ ಕೆಲಸ ಮಾಡಿದಂತ ಸರಾಸರಿ ಸಂಖ್ಯೆ ಎಷ್ಟು ಅನ್ನೋದು ಕ್ವೆಶನ್ ಆಗಿದೆ. ಸೊ ಇದಕ್ಕೆ ಆನ್ಸರ್ ಮಾಡೋದಾದ್ರೆ ನಾವು ಫಸ್ಟಿಗೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಕೊಟ್ಟಿರೋ ಗಿವನ್ ಡೇಟಾನ ಬರ್ಕೊಬೇಕು. ಗಿವನ್ ಡೇಟಾ ಯಾವ ಫಾರ್ಮ್ ಅಲ್ಲಿ ಇದೆ ನಿಮ್ಗೆ ನೋಡಿದ ಕೂಡಲೇ ಗೊತ್ತಾಗುತ್ತೆ. ಅನ್ಗ್ರೂಪ್ ಡೇಟಾ ಅಂದ್ರೆ ಅವರ್ಗೀಕೃತ ದತ್ತಾಂಶದಲ್ಲಿ ಇದೆ. ಯಾವ್ದ್ರಲ್ಲಿದೆ? ಅನ್ಗ್ರೂಪ್ ಡೇಟಾ. ಹೆಸರಲ್ಲೇ ಹೇಳೋ ಹಾಗೆ ಅನ್ಗ್ರೂಪ್ಡ್ ಇದೆ, ಇದು ಯಾವುದೇ ರೀತಿ ಗ್ರೂಪ್ ನ ಮಾಡಿಲ್ಲ, ಹಾಗಾಗಿ ಇದನ್ನ ನಾವು ಅನ್ಗ್ರೂಪ್ ಡೇಟಾ ಅಂತ ಹೇಳಿ ಕರಿತೀವಿ. ಫಸ್ಟ್ ಏನ್ ಕ್ವೆಶನ್ ಕೊಟ್ಟಿದ್ದಾರೆ ಅದನ್ನ ಗಿವನ್ ಬರ್ಕೊಬೇಕು. ಸೊ ನೆಕ್ಸ್ಟ್ ಗೆ ನಾವ್ ಏನ್ ಮಾಡ್ಬೇಕು, ಮೊದಲನೇದಾಗಿ ಮೀನ್ ನ ಫೈಂಡ್ ಔಟ್ ಮಾಡ್ಬೇಕು. ಈ ಮೀನ್ ಅಂತ ಹೇಳಿದ್ರೆ ನಾನು ಏನ್ ಹೇಳಿದೆ, ಆವರೇಜ್ ಅಥವಾ ಸರಾಸರಿ. ಸರಾಸರಿಗೆ ಒಂದು ಫಾರ್ಮುಲಾ ಇದೆ, ಏನಂತ ಹೇಳಿದ್ರೆ ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್. ಸಮ್ ಆಫ್ ಅಬ್ಸರ್ವೇಷನ್ ಅಂತ ಹೇಳಿದ್ರೆ ಗಿವನ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ ಅದನ್ನ ಟೋಟಲ್ ಮಾಡ್ಬೇಕಾಗತ್ತೆ. ಸೊ ಗಿವನ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ ಕ್ವೆಶನ್ ಅಲ್ಲಿ ನಾವು ಈಗಾಗಲೇ ಬರ್ಕೊಂಡಿದೀವಿ. ಸೊ 24 ಪ್ಲಸ್ 25 ಪ್ಲಸ್ 31 ಪ್ಲಸ್ 50 ಪ್ಲಸ್ 53 ಪ್ಲಸ್ 66 ಪ್ಲಸ್ 78 ಹೋಲ್ ಡಿವೈಡೆಡ್ ಬೈ ಎಷ್ಟು ನಂಬರ್ ಆಫ್ ಅಬ್ಸರ್ವೇಷನ್ಸ್ ಗೆ ಕೌಂಟ್ ಮಾಡೋಣ. 1 2 3 4 5 6 7. ಸೊ 7 ನಂಬರ್ ಆಫ್ ವ್ಯಾಲ್ಯೂಸ್ ಇದೆ. ಸೊ ಡಿವೈಡೆಡ್ ಬೈ 7 ಅಂತ ಹೇಳಿದ್ರೆ ನಾ ಏನ್ ಹೇಳಿದೆ, ಮೀನ್ ಅಂತ ಹೇಳಿದ್ರೆ ಸಮ್ ಆಫ್ ಆಲ್ ದ ಅಬ್ಸರ್ವೇಷನ್ಸ್. ಅಂದ್ರೆ ಕೊಟ್ಟಿರುವಂತ ಅಬ್ಸರ್ವೇಷನ್ಸ್ ಗಳು ಏನಿದೆ ಅದರ ಒಟ್ಟು ಮೊತ್ತನ ಮಾಡ್ಕೊಬೇಕು, ಡಿವೈಡೆಡ್ ಬೈ ವ್ಯಾಲ್ಯೂಸ್ ಆಫ್ ಅಬ್ಸರ್ವೇಷನ್ ಅಂದ್ರೆ ಟೋಟಲ್ ನಂಬರ್ ಎಷ್ಟಿದೆ ಅಂತ ಹೇಳಿ. ಸೊ ಈ 24 ಪ್ಲಸ್ 25 ಪ್ಲಸ್ 31 50 ಪ್ಲಸ್ 53 ಪ್ಲಸ್ 66 ಪ್ಲಸ್ 78 ಇದರ ಒಟ್ಟು ಮೊತ್ತವನ್ನ ನಾವು ಒಂದೊಂದು ಟೋಟಲ್ ಆಗಿ ಆಡ್ ಮಾಡ್ಕೊಂಬಂದ್ರೆ ನಮ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ 329 ಸಿಗುತ್ತೆ. ಸೊ ಈ 329 ನ ನಾವು ಯಾವ್ದ್ರಿಂದ ಡಿವೈಡ್ ಮಾಡ್ಬೇಕಾಗತ್ತೆ, 7 ಇಂದ ಡಿವೈಡ್ ಮಾಡ್ಬೇಕಾಗತ್ತೆ. ಸೊ 7 ಯಾಕೆ ಅಂತ ಮತ್ತೆ ಕೇಳೋದಿಲ್ಲ, ಯಾಕೆ ಅಂತ ಹೇಳಿದ್ರೆ ವ್ಯಾಲ್ಯೂಸ್ ಆಫ್ ಅಬ್ಸರ್ವೇಷನ್ ಒಂದು 7 ಆಗಿರುತ್ತೆ. ಸೊ ನಾವ್ ಇದನ್ನ 7 ಇಂದ ಡಿವೈಡ್ ಮಾಡ್ತಾ ಹೋಗೋಣ. 7 1s 7 4s 28 4 carry 7 7s is 49. ಸೊ ಇಲ್ಲಿ 4 ಕ್ಯಾರಿ ಇರುತ್ತಲ್ಲ 49 ಆಗುತ್ತೆ. ಸೊ 47 ಆಯ್ತು. ಸೊ ಮೀನ್ ವ್ಯಾಲ್ಯೂ ಬಂದು ಏನಾಗಿರುತ್ತೆ 47. ಸೊ ಇಲ್ಲಿ ಎಷ್ಟು ಆರ್ ಸ್ಟೀಫನ್ ವರ್ಕ್ ಮಾಡಿದಾನೆ ಅಂತ ಹೇಳಿದ್ರೆ ಅದ್ರದ್ದು ಸರಾಸರಿ ಬಂದು 47 ಆಗಿರುತ್ತೆ. ಸೊ ಇದು ಮೀನ್ ಫಾರ್ ಅನ್ಗ್ರೂಪ್ ಡೇಟಾ ಅಂದ್ರೆ ಸರಾಸರಿ ಅವರ್ಗೀಕೃತ ದತ್ತಾಂಶದ ಸರಾಸರಿನ ಹೇಗೆ ಕಂಡುಹಿಡ್ಕೊಂಡ್ವಿ ಅಂತ ನೋಡಿದ್ವಿ. ನೆಕ್ಸ್ಟ್ ಗೆ ನಾವು ಮೀಡಿಯನ್ ಅಂತ ಹೇಳಿದ್ರೆ ದತ್ತಾಂಶವನ್ನ ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ದತ್ತಾಂಶ ಅಂತ ಹೇಳಿದ್ರೆ ಡೇಟಾ ಅಲ್ಲ, ಮಧ್ಯಾಂಕ ಅಂತ ಹೇಳಿದ್ರೆ ಮೀಡಿಯನ್ ಅಂತ ಹೇಳಿದ್ರೆ ಮಿಡಲ್ ಅಬ್ಸರ್ವೇಷನ್ ಯಾವ್ದಿರುತ್ತೆ ಅದನ್ನ ನಾವು ಮಧ್ಯಾಂಕ ಅಂತ ಹೇಳಿ ಕರಿತೀವಿ. ಕೊಟ್ಟಿರೋ ಕ್ವೆಶನ್ಗೆ ಮಧ್ಯಾಂಕವನ್ನ ಕಂಡುಹಿಡಿತಾ ಹೋಗೋಣ. ಫಸ್ಟಿಗೆ ಗಿವನ್ ಡೇಟಾ ಏನ್ ಕೊಟ್ಟಿದ್ದಾರೆ ಅದು ಆಸ್ ಯೂಶುವಲ್ ಬರ್ಕೊಬೇಕು. ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಮಾಡ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಗಿವನ್ ಬರೀಲೇಬೇಕಾಗತ್ತೆ. 12 2 16 8 14 10 6. ಸೊ ಏನ್ ಗಿವನ್ ಡೇಟಾ ಕೊಟ್ಟಿದ್ದಾರೆ ಅದನ್ನ ಬರ್ಕೊಂಡಿದೀವಿ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಇದನ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೊಂತ ಹೋಗ್ಬೇಕು. ಅಸೆಂಡಿಂಗ್ ಆರ್ಡರ್ ಅಂತ ಹೇಳಿದ್ರೆ ಚಿಕ್ಕದ್ರಿಂದ ದೊಡ್ಡದನ್ನ ಬರ್ಕೊಬೇಕು, ಇಳಿಕೆ ಕ್ರಮದಿಂದ ಏರಿಕೆ ಕ್ರಮಕ್ಕೆ ಬರ್ಕೊಂತ ಹೋಗ್ತೀವಿ.
ಸ್ಮಾಲರ್ ನಂಬರ್ ಟು ಬಿಗರ್ ನಂಬರ್. ಫಸ್ಟ್ ಸ್ಮಾಲರ್ ನಂಬರ್ ಯಾವ್ದಿದೆ? 2, 2 ಆದ್ಮೇಲೆ 6, ನೆಕ್ಸ್ಟ್ 8, 10, 14, 14ಗೂ ಮುಂಚೆ ಏನಿದೆ? 12 ಇದೆ, ದೆನ್ 14, ದೆನ್ 16. ಓಕೆನಾ? ನೆಕ್ಸ್ಟ್ ಈಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದೆ ಅಂತ ಹೇಳಿ ನೋಡ್ಬೇಕು. ಇಲ್ಲಿ ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟು ಬರುತ್ತೆ ಕೌಂಟ್ ಮಾಡೋಣ. 1, 2, 3, 4, 5, 6, 7. ಸೊ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ ನಾವು n ಇಂದ ಡಿನೋಟ್ ಮಾಡ್ತೀವಿ. n ಎಷ್ಟಿದೆ? 7 ಇದೆ. ಇಲ್ಲಿ 7 ನಮಗೆ ಗೊತ್ತಿದೆ ಈವನ್ ಆಡ್ ನಂಬರ್ ಅಂತ ಹೇಳಿ. ಸೊ ಈವನ್ ನಂಬರ್ ಆಗೋದಿಲ್ಲ, ಹೌದಲ್ಲ? ಆಡ್ ನಂಬರ್ ಆಗಿರೋದ್ರಿಂದ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ n+1 ಡಿವೈಡೆಡ್ ಬೈ 2 ಫಾರ್ಮುಲಾವನ್ನ ಹಾಕೊಬೇಕಾಗತ್ತೆ. ಸೊ ಇಲ್ಲಿ n ನಮಗೆ ಗೊತ್ತಿದೆ 7 ಅಂತ ಹೇಳಿ. 7 + 1 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ 2. ಸೊ 2 1s are 2 4s are. ಸೊ ದಟ್ ಈಸ್ ಈಕ್ವಲ್ ಟು 4 ಆಗುತ್ತೆ. ಸೊ ಇಲ್ಲಿ 4 ಅಂತ ಹೇಳಿ ನಮ್ಗೆ ಡೈರೆಕ್ಟ್ ಆಗಿ ನಾವು ಇದನ್ನ ಮೀಡಿಯನ್ ಅಂತ ಹೇಳಿ ಬರ್ಕೊಳ್ಳೋದಿಕ್ಕಾಗಿಲ್ಲ. ನಾ ಹೇಳ್ದೆ ಅವಾಗ್ಲೇ ಮೀಡಿಯನ್ ಅಂತ ಹೇಳಿದ್ರೆ ಮಿಡಲ್ ಅಬ್ಸರ್ವೇಷನ್. ಈ ಕೊಟ್ಟಿರೋಂತ ಅಬ್ಸರ್ವೇಷನ್ ಅಲ್ಲಿ ಮಿಡಲ್ ಒನ್ ಯಾವ್ದು ಅಂದ್ರೆ 4th ಅಬ್ಸರ್ವೇಷನ್ ನಾವು ಕಂಡುಹಿಡಿಬೇಕಾಗತ್ತೆ. ಸೊ 4th ಅಬ್ಸರ್ವೇಷನ್ ಯಾವ್ದಾಗಿದೆ? ಫೋರ್ತ್ ಅಬ್ಸರ್ವೇಷನ್ ಯಾವ್ದಾಗಿದೆ ನೋಡೋಣ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಯಾವ್ದಿದೆ? ಸೊ 10 ಇದೆ. ಸೊ 10 ಇಸ್ ದ ಮೀಡಿಯನ್ ಫಾರ್ ದ ಗಿವನ್ ಡೇಟಾ. ಇಲ್ಲಿ ಕೊಟ್ಟಿರುವಂತ ಪ್ರಶ್ನೆಗೆ ಯಾವ್ದು ಮಧ್ಯಾಂಕ ಆಗಿರುತ್ತೆ ಅಂತ ಹೇಳಿದ್ರೆ ಅದು 10 ಆಗಿರುತ್ತೆ. ನಾವು ಡೈರೆಕ್ಟ್ ಆಗಿ 4 ಸಿಕ್ತು ಅಂತ ಹೇಳಿ 4ಗೆನೆ ಮೀಡಿಯನ್ ಅಂತ ಹೇಳಿ ಬರೀಲಿಕ್ಕಾಗೋದಿಲ್ಲ, ಅಂದ್ರೆ ದತ್ತಾಂಶ ಅಂತ ಹೇಳಿ ಬರೀಲಿಕ್ಕಾಗೋದಿಲ್ಲ. ಸೊ ಕೊಟ್ಟಿರೋಂತ ನಾವೇನ್ ಅರೇಂಜ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಅಬ್ಸರ್ವೇಷನ್ ಯಾವ್ದಾಗಿರುತ್ತೆ, 4th ಪ್ಲೇಸ್ ಅಲ್ಲಿ ಯಾವ್ದಿರುತ್ತೆ ಅದನ್ನ ನಾವು ಮೀಡಿಯನ್ ಅಂತ ಹೇಳಿ ಅಂದ್ರೆ ದತ್ತಾಂಶ ಅಂತ ಹೇಳಿ ತೆಗೆದುಕೊಳ್ಬೇಕಾಗುತ್ತೆ. ಸೊ ನಮ್ಗೆ ಮೀಡಿಯನ್ ಏನ್ ಸಿಕ್ತು? ಇಟ್ ಈಸ್ ಈಕ್ವಲ್ ಟು 10. ಸೊ ಇದು ನಮ್ಗೆ ಮೀಡಿಯನ್ ಅಂದ್ರೆ ದತ್ತಾಂಶ ಆಗಿರುತ್ತೆ. ಇದು ಕೂಡ ನಾವ್ ಯಾವ ದತ್ತಾಂಶಕ್ಕೆ ಕಂಡಿಡಿದ್ವಿ, ಈ ಮಧ್ಯಾಂಕವನ್ನ ಯಾವ ದತ್ತಾಂಶಕ್ಕೆ ಕಂಡಿಡಿದ್ವಿ ಅಂತ ಹೇಳಿದ್ರೆ ಅವರ್ಗೀಕೃತ ದತ್ತಾಂಶಕ್ಕೆ ಕಂಡಿಡಿದಿದ್ವಿ. ಸೊ ಇದೇ ತರ ನೆಕ್ಸ್ಟ್ ಗೆ ಮೋಡಿಗೆ ಹೋಗೋಣ. ಮೋಡ್ ಅಂತ ಹೇಳಿದ್ರೆ ಬಹುಲಕ. ಏನು ಬಹುಲಕ ಅಥವಾ ಮೋಡ್ ಅಂತ ಹೇಳಿದ್ರೆ ಯಾವ್ದು ಕೊಟ್ಟಿರುವಂತ ದತ್ತಾಂಶ, ಕೊಟ್ಟಿರುವಂತ ಡೇಟಾದಲ್ಲಿ ಪದೇ ಪದೇ ರಿಪೀಟ್ ಆಗಿರುತ್ತೆ ಅದನ್ನ ನಾವು ರಿಪೀಟೆಡ್ ಡೇಟಾ ಯಾವ್ದಿರುತ್ತೆ, ದತ್ತಾಂಶ ಯಾವ್ದಿರುತ್ತೆ ಅದನ್ನ ನಾವು ಬಹುಲಕ ಅಂತ ಹೇಳಿ ಕರಿತೀವಿ. ಸೊ ಕೊಟ್ಟಿರೋ ಕ್ವೆಶನ್ ನ ಗಮನಿಸೋದಾದ್ರೆ 76, 81, 79, 80, 78, 83, 77, 79, 82 and 75 ಕೊಟ್ಟಿರುವಂತ ಡೇಟಾದಲ್ಲಿ ದತ್ತಾಂಶದಲ್ಲಿ ಯಾವ್ದು ಜಾಸ್ತಿ ರಿಪೀಟ್ ಆಗಿದೆ ಅಂತ ಹೇಳಿದ್ರೆ ಫಸ್ಟ್ ಗಿವನ್ ನಾವೇನ್ ಮಾಡ್ಬೇಕಾಗತ್ತೆ, ಬರ್ಕೊಬೇಕಾಗತ್ತೆ. ಸೊಲ್ಯೂಷನ್ ಅಲ್ಲಿ ಗಿವನ್ ಬರ್ಕೊಳ್ಳೋಣ. 76, 81, 79, 80, 78, 83, 77, 79, 82, 75. ಯಾಕೆ ನಾವು ಕೊಟ್ಟಿರೋಂಥ ಕ್ವೆಶನ್ ಮತ್ತೆ ಬರ್ಕೊಬೇಕು ಅಂತ ನೀವು ಕ್ವೆಶನ್ ಮಾಡಬಾರ್ದು, ಗಿವನ್ ಬರೀಲೇಬೇಕು. ಇದು ಕೂಡ ಒಂದ್ ಮಾರ್ಕ್ಸ್ ಅಲ್ಲಿ ಸ್ಟೆಪ್ ಆಗಿರುತ್ತೆ. ಸೊ ಇಲ್ಲಿ ಗಮನಿಸೋದಾದ್ರೆ ನಮಗೆ ಕೊಟ್ಟಿರುವಂತ ಡೇಟಾ ಅಥವಾ ದತ್ತಾಂಶದಲ್ಲಿ ಯಾವ್ದು ರಿಪೀಟ್ ಆಗಿದೆ ಅಂದ್ರೆ ಪದೇ ಪದೇ ಒಂದು ನಂಬರ್ ಯಾವ್ದು ಹೆಚ್ಚಿನ ಸಲ ಬಂದಿದೆ ಅಂತ ಹೇಳಿದ್ರೆ ಯಾವ್ದು ಬಂದಿರ್ಬೋದು? 79 ಒನ್ ಟೈಮ್ ಬಂದಿದೆ, 79 2 ಟೈಮ್ಸ್ ಬಂದಿದೆ. ಸೊ ಇನ್ ಯಾವುದೇ ನಂಬರ್ ನಮಗೆ ರಿಪೀಟ್ ಆಗಿಲ್ಲ. ಸೊ ಹಾಗಾಗಿ ನಮ್ಗೆ ಮೋಡ್ ಅಂದ್ರೆ ಬಹುಲಕ ಯಾವ್ದಾಗಿರುತ್ತೆ? 79 ಆಗಿರುತ್ತೆ. ಇದು ಮೋಡ್. ಓಕೆನಾ? ಇಷ್ಟೊತ್ತು ನಾವೇನನ್ನ ಗಮನಿಸಿದ್ವಿ ಅದು ಅನ್ಗ್ರೂಪ್ ಡೇಟಾ ಅದು ಮೀನ್, ಮೀಡಿಯನ್ ಅಂಡ್ ಮೋಡ್ ನ ಕಂಡಿಡ್ತಾ ಹೋದ್ವಿ. ಅಂದ್ರೆ ಸರಾಸರಿ, ಮಧ್ಯಾಂಕ ಮತ್ತೆ ಬಹುಲಕವನ್ನ ಅವರ್ಗೀಕೃತ ದತ್ತಾಂಶಕ್ಕೆ ಕಂಡಿಡ್ಕೊಂಡೋದ್ವಿ. ನೆಕ್ಸ್ಟ್ ಗೆ ನಾವು ವರ್ಗೀಕೃತ ದತ್ತಾಂಶಕ್ಕೆ ಮೂವ್ ಆಗೋಣ. ಸೊ ಈ ವರ್ಗೀಕೃತ ದತ್ತಾಂಶ ಅಂತ ಹೇಳಿದ್ರೇನು? ಇಲ್ಲಿ ನಾನು ಆಗ್ಲೇ ಹೇಳಿದೆ ವರ್ಗೀಕೃತ ದತ್ತಾಂಶ ಅಂದ್ರೆ ಗ್ರೂಪ್ ಡೇಟಾ ಅಂತ ಹೇಳಿದ್ರೆ ಅದರಲ್ಲಿ ನಮ್ಗೆ ಏನ್ ಮಾಡಿರ್ತಾರೆ, ಈಕ್ವಲ್ ಆಗಿ ಗ್ರೂಪ್ ನ ಡಿವೈಡ್ ಮಾಡಿರ್ತಾರೆ, ವರ್ಗಾಂತರ ಮತ್ತೆ ಆವೃತ್ತಿನ ಕೊಟ್ಬಿಟ್ಟಿರ್ತಾರೆ. ನೀವು ಇಲ್ಲಿ ಫಸ್ಟ್ ಕ್ವೆಶನ್ ಅಲ್ಲಿ ಗಮನಿಸೋದಾದ್ರೆ
ನಮ್ಗೇನ್ ಕೊಟ್ಟಿದ್ದಾರೆ, ಕ್ಲಾಸ್ ಇಂಟರ್ವಲ್ ಅಂದ್ರೆ ವರ್ಗಾಂತರ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಆವೃತ್ತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮ್ಗೆ ವರ್ಗಾಂತರ ಏನ್ ಕೊಟ್ಟಿದ್ದಾರೆ, 0 to 10, 10 to 20, 20 to 30, 30 to 40, 40 to 50. ಸೊ ಇಲ್ಲಿ ನೀವು ಈಸಿಯಾಗಿ ಡಿಫ್ರೆನ್ಸ್ ನ ನೋಡ್ಬೋದು, ಎರಡಕ್ಕೂ ಏನ್ ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ, ಅಂದ್ರೆ ವರ್ಗೀಕೃತ ಮತ್ತೆ ಅವರ್ಗೀಕೃತಕ್ಕೆ. ಇವಾಗ ನಾವು ನೋಡ್ತಿರೋದು ವರ್ಗೀಕೃತ ದತ್ತಾಂಶ ಆಗಿರುತ್ತೆ, ಅಂದ್ರೆ ಗ್ರೂಪ್ ಡೇಟಾ ಆಗಿರುತ್ತೆ. ಇಲ್ಲಿ ಗ್ರೂಪ್ ಡೇಟಾ ಅಂತ ಹೇಳಿದ್ರೆ ಗ್ರೂಪ್ ಆಗಿ ಡಿವೈಡ್ ಮಾಡಿದ್ದಾರೆ, ವರ್ಗಾಂತರವನ್ನ ಕೊಟ್ಟಿದ್ದಾರೆ. ಹಿಂದಿಂದ ನಾವೇನ್ ಇವಾಗ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡ್ ಬಂದ್ವಿ, ಅಲ್ಲಿ ನಮ್ಗೆ ಯಾವುದೇ ರೀತಿ ವರ್ಗಾಂತರವನ್ನ ಕೊಟ್ಟಿರ್ಲಿಲ್ಲ, ಡೈರೆಕ್ಟ್ ಆಗಿ ರಾ ಡೇಟಾವನ್ನ ಕೊಟ್ಟಿದ್ರು. ಅದನ್ನ ನೀವು ನೆನ್ಪಿಟ್ಕೊಬೇಕು. ಸೊ ಮೊದಲಿಗೆ ನಾವು ಫೈಂಡ್ ದ ಮೀನ್ ಆಫ್ ದ ಫಾಲೋಯಿಂಗ್ ಡೇಟಾ, ಅಂದ್ರೆ ಕೆಳಗಿನ ದತ್ತಾಂಶದ ಸರಾಸರಿನ ಕಂಡಿದ್ವಿ. ಮೊದಲನೇ ಪ್ರಾಬ್ಲಮ್ ಅಲ್ಲಿ ನೋಡ್ಕೊಂಡ್ ಬಂದ್ವಿ ಅಲ್ಲ, ಹೇಗೆ ನಾವು ಅವರ್ಗೀಕೃತ ದತ್ತಾಂಶವನ್ನ ಕಂಡಿದ್ವಿ. ಇಲ್ಲೂ ಕೂಡ ಸೇಮ್ ಫಾರ್ಮುಲಾನೇ ಬರುತ್ತೆ, ಮೀನಿಗೇನು ಡಿಫ್ರೆನ್ಸ್ ಆಗೋದಿಲ್ಲ. ಸೊ ಫಸ್ಟ್ ಈಗ ನಾವ್ ಏನ್ ಮಾಡ್ಬೇಕಾಗಿರುತ್ತೆ ಅಂದ್ರೆ ಗಿವನ್ ಡೇಟಾವನ್ನ ಬರ್ಕೊಬೇಕಾಗತ್ತೆ. ಸೊ ಫಸ್ಟ್ ಗಿವನ್ ಡೇಟಾ ಏನ್ ಕೊಟ್ಟಿದ್ದಾರೆ, ವರ್ಗಾಂತರವನ್ನ ಕೊಟ್ಟಿದ್ದಾರೆ. 0 ಇಂದ 10 ಗೆ ಆವೃತ್ತಿ ಎಷ್ಟಿರುತ್ತೆ, 12 ಇರುತ್ತೆ. ಸೊ 10 ರಿಂದ 20 16 ಇರುತ್ತೆ, 20 ರಿಂದ 30 6, 30 ರಿಂದ 40 7, 40 ರಿಂದ 50 ನಮಗೆ 9 ಆವೃತ್ತಿಯನ್ನ ಕೊಟ್ಟಿದ್ದಾರೆ. ನಾವು ಫಸ್ಟ್ ಗೆ ನಾ ಹೇಳ್ದೆ ಮೀನಿಗೆ ಯಾವುದೇ ರೀತಿಯಾದಂತ ಡೆಫಿನಿಷನ್ ಚೇಂಜ್ ಆಗೋದಿಲ್ಲ, ಬಟ್ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಫಾರ್ಮುಲಾದಲ್ಲಿ ವ್ಯತ್ಯಾಸ ಇರುತ್ತೆ. ಸೊ ಫಾರ್ಮುಲಾ ಬಂದು ನಮಗೆ ಇದು ಯಾವ್ದನ್ನ ಸಾಲ್ವ್ ಮಾಡ್ತಿದೀವಿ ಅನ್ನೋದನ್ನ ನೆನ್ಪಿಟ್ಕೊಬೇಕು. ನಮಗೆ ಈ ಕ್ಲಾಸ್ ಇಂಟರ್ವಲ್ ಮತ್ತೆ ಫ್ರೀಕ್ವೆನ್ಸಿ ಕೊಡ್ತಿದಾಗ್ಲೇ ನಮಗೆ ಗೊತ್ತಾಗ್ಬೇಕು ಇದು ವರ್ಗೀಕೃತ ದತ್ತಾಂಶ ಅಂತ ಹೇಳಿ, ಅಂದ್ರೆ ಗ್ರೂಪ್ ಡೇಟಾ ಅಂತ ಹೇಳಿ. ಸೊ ಗ್ರೂಪ್ ಡೇಟಾದು ಮೀನ್ ಬಂದು ಮೀನ್ದು ಫಾರ್ಮುಲಾ ಹಾಕೋಣ. ಸೊ ಮೀನ್ ಈಕ್ವಲ್ಸ್ ಟು summation fi xi divided by summation fi. ಇವಾಗ ನಿಮ್ಗೆ ಕ್ವೆಶನ್ ಬರ್ಬೋದು, ಈ ಸಮೇಶನ್ fi xi ಎಲ್ಲಿಂದ ಬಂತು, ಈ ಟೇಬಲ್ ಅಲ್ಲಿ ಕೊಟ್ಟೇ ಇಲ್ವಲ್ಲ ಅಂತ. ಮತ್ತೆ ಸಮೇಶನ್ fi ಕೂಡ ನಾವು ಕೊಟ್ಟಿಲ್ಲ. ಸೊ ನಮ್ಗೆ ಫಾರ್ಮುಲಾ ನಮ್ಗೆ ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ಕಂಡುಹಿಡಿಬೇಕಂದ್ರೆ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಈ ಬಾಕ್ಸ್ ನ ಫಿಲ್ ಮಾಡ್ಬೇಕಾಗತ್ತೆ. ಸೊ ನಮ್ಗೆ ಆಲ್ರೆಡಿ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ ಅಂಡ್ ಫ್ರೀಕ್ವೆನ್ಸಿ ಕೂಡ ಕೊಟ್ಟಿದ್ದಾರೆ. ಸೊ ಫಸ್ಟ್ ಈಗ ನಾವ್ ಏನ್ ಮಾಡೋಣ, ಇದ್ರದ್ದು ಮಿಡ್ ಪಾಯಿಂಟ್ ನ ಕಂಡುಹಿಡಿಯೋಣ, ಅಂದ್ರೆ ಮಧ್ಯ ಬಿಂದು. ಮಿಡ್ ಪಾಯಿಂಟ್ ನ ನಾವು fi ಅಂತ ಹೇಳಿ ಕನ್ಸಿಡರ್ ಮಾಡೋಣ, ಅಂದ್ರೆ ಮಧ್ಯ ಬಿಂದು. ನೆಕ್ಸ್ಟ್ ಗೆ fi ಇಂಟು xi. ಸೊ ಇಲ್ಲಿ ಸ್ಮಾಲ್ ಕರೆಕ್ಷನ್ ಮಾಡ್ಕೊಬೇಕು ನೀವು. ಮಧ್ಯ ಬಿಂದು ಅಂತ ಹೇಳಿದ್ರೆ fi ಎಲ್ಲ, ಮಧ್ಯ ಬಿಂದು ಅಂತ ಹೇಳಿದ್ರೆ xi ನ ನಾವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಆಲ್ರೆಡಿ ನಮ್ಗೆ ಆವೃತ್ತಿಯನ್ನ ಕೊಟ್ಟಿದ್ದಾರೆ, ಅಂದ್ರೆ ಫ್ರೀಕ್ವೆನ್ಸಿ, ಅದನ್ನ ನಾವು fi ಅಂತ ಹೇಳಿ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ ಯಾವ ರೀತಿ ಕನ್ಫ್ಯೂಷನ್ ಅದ ಆ ರೀತಿ ನೀವು ಕನ್ಫ್ಯೂಷನ್ ಆಗ್ಬಾರ್ದು. ಫ್ರೀಕ್ವೆನ್ಸಿ ಅಂದ್ರೆ ಆವೃತ್ತಿ ಅಂತ ಕೊಟ್ಟಿದ ಕೂಡಲೇ ನೀವು ಅದನ್ನ fi ಅಂತ ಹೇಳಿ ಬರ್ಕೊಬೇಕು. ನೆಕ್ಸ್ಟ್ ಮಿಡ್ ಪಾಯಿಂಟ್ ನ ನಾವೇನಂತ xi ಅಂತ ಹೇಳಿ ಮಧ್ಯ ಬಿಂದು ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕು. ಸೊ ಇಲ್ಲಿ ಈ ಮಧ್ಯ ಬಿಂದುವನ್ನ ಹೇಗೆ ಕಂಡುಹಿಡಿಯೋದು, ಈ ಮಧ್ಯ ಬಿಂದುವನ್ನ ನಾವು ಕಂಡುಹಿಡಿಬೇಕಂತ ಹೇಳಿದ್ರೆ ಒಂದು ಫಾರ್ಮುಲಾ ಇದೆ. ಸೊ ಏನಂತ ಹೇಳಿದ್ರೆ ಇಲ್ಲಿ ಕ್ಲಾಸ್ ಇಂಟರ್ವಲ್ ನಮ್ಗೆ 0 ಇಂದ 50 ವರೆಗೂ ಇದೆ, ಹೌದಾ. ಸೊ 10 ಡಿಫ್ರೆನ್ಸ್ ಇದೆ, ವ್ಯತ್ಯಾಸಗಳು ಬಂದು 10 ಇದೆ. ಸೊ ನಾವೇನ್ ಮಾಡೋಣ, ಫಸ್ಟ್ ಗೆ m1 ನ ಕಂಡುಹಿಡಿತಾ ಹೋಗೋಣ, ಅಂದ್ರೆ ಮಧ್ಯ ಬಿಂದು 1. ಯಾವ ಫ್ರೀಕ್ವೆನ್ಸಿಗೆ ಮೊದಲನೇ ಫ್ರೀಕ್ವೆನ್ಸಿ ಏನ್ ಕ್ಲಾಸ್ ಇಂಟರ್ವಲ್ ಅಂದ್ರೆ ವರ್ಗಾಂತರ ಏನ್ ಕೊಟ್ಟಿದ್ದಾರೆ, 0 ಇಂದ 10 ವರ್ಗಾಂತರಕ್ಕೆ. 0 ಇಂದ 10 ವರ್ಗಾಂತರಕ್ಕೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕು, ಮಧ್ಯ ಬಿಂದುವನ್ನ ಕಂಡುಹಿಡಿತಾ ಹೋಗ್ಬೇಕು. ಸೊ 0 ಪ್ಲಸ್ 10 ಡಿವೈಡೆಡ್ ಬೈ 2. ಯಾಕೆ 2 ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ 2 ವ್ಯಾಲ್ಯೂ ಇರೋದ್ರಿಂದ ಡಿವೈಡೆಡ್ ಬೈ 2, ಅದ್ರದ್ದು ಮಧ್ಯ ಬಿಂದುವನ್ನ ಕಂಡುಹಿಡಿಯೋದಿಕ್ಕೆ. ಸೊ ಏನ್ ಸಿಗುತ್ತೆ ನಮ್ಗೆ, 10 ಡಿವೈಡೆಡ್ ಬೈ 2. ಸೊ 2 1s 2 5s ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 5 ಆಯ್ತು. ಸೊ m1 ಈಕ್ವಲ್ಸ್ ಟು ಏನಾಯ್ತು, 5 ಆಯ್ತು. ಸೊ ಇಲ್ಲಿ ಬರ್ಕೊಳ್ಳೋಣ. ಸೊ m1 ಏನಾಯ್ತು, 5 ಆಯ್ತು. ಅದೇ ರೀತಿ ನೆಕ್ಸ್ಟ್ ಗೆ m2 ಈಕ್ವಲ್ಸ್ ಟು 10 ಇಂದ 20, ಅಂದ್ರೆ 10 ರಿಂದ 20 ವರ್ಗಾಂತರಕ್ಕೆ
ಮಿಡ್ ಪಾಯಿಂಟ್ ಅಂದ್ರೆ ಮಧ್ಯ ಬಿಂದು ಏನ್ ಬರುತ್ತೆ ಅಂತ ಹೇಳಿ. ಸೊ 10 + 20 ಡಿವೈಡೆಡ್ ಬೈ 2 ಈಕ್ವಲ್ಸ್ ಟು 10 + 20 ಮಾಡಿದ್ರೆ ನಮಗೆ 30 ಡಿವೈಡೆಡ್ ಬೈ 2. ಸೊ 2 1s are 2 1s are 2, 1 ಕ್ಯಾರಿ, 2 5s are 10. ಸೊ 15 ಸಿಗುತ್ತೆ. ಸೊ ಇಲ್ಲಿ 15 ನ ಬರ್ಕೊಂತ ಹೋಗೋಣ. ಇಲ್ಲಿ ನಿಮ್ಗೆ ಈಸಿಯಾಗಿ ನೀವು ಮಿಡ್ ಪಾಯಿಂಟ್ ನ ಕಂಡುಹಿಡಿಬೇಕು. ಪ್ರತಿ ಸಲನೂ ಎರಡನ್ನು ಅಂದ್ರೆ 20 + 30/2, 30 + 40/2 ಈ ತರ ಮಾಡ್ಕೊಂಡು ಹೋಗೋದಿಕ್ ಆಗಿಲ್ಲ ಅಂತ ಹೇಳಿದ್ರೆ ಈಸಿಯಾಗಿ ನೆನ್ಪಿಟ್ಕೊಬೇಕು. ನಮ್ಗೆ ವರ್ಗಾಂತರದ ವ್ಯತ್ಯಾಸ ಏನಿರುತ್ತೆ, ಈ 0 ಇಂದ 10 ನ ನೋಡೋದಾದ್ರೆ ನಮಗೆ ವರ್ಗಾಂತರ ಎಷ್ಟಿದೆ, 0 ಇಂದ 10 ನ ನೋಡೋದಾದ್ರೆ ವರ್ಗಾಂತರ 10 ಇದೆ. ಹೌದಾ? ಅಂದ್ರೆ ಡಿಫ್ರೆನ್ಸ್ ಎಷ್ಟಿದೆ ಅಥವಾ ವಿಡ್ತ್ ಎಷ್ಟಿದೆ, is equal to, ಸೊ 10 ಇದೆ. ನೀವೇನ್ ಮಾಡ್ತಾ ಹೋಗ್ಬೇಕು, ಮಧ್ಯ ಬಿಂದುಗೆ 10ನ್ನ ಆಡ್ ಮಾಡ್ಕೊಂತ ಹೋಗಿ. ಸೊ 5ಗೆ 10 ಆಡ್ ಮಾಡಿದ್ರೆ 15 ಆಗುತ್ತೆ, 15ಗೆ 10 ಆಡ್ ಮಾಡಿದ್ರೆ 25 ಆಗುತ್ತೆ. ಸೊ ಇಲ್ಲಿ ಬೇಕಿದ್ರೆ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರೆ m3 ದಟ್ ಈಸ್ 20ರಿಂದ 30ರ ವರ್ಗಾಂತರಕ್ಕೆ 20 + 30 ಡಿವೈಡೆಡ್ ಬೈ 2ನ ಮಾಡಿದ್ರೆ ನಮಗೆ 50/2 ಬರುತ್ತೆ. ಸೊ 2 1 2, 2 2 4, 1 ಮಿಕ್ಕೊಂತು. ಸೊ 1 ಕ್ಯಾರಿ ಆಯ್ತು. ಸೊ 2 5s are 10 ಆಯ್ತು. ಸೊ 25 25 ಬಂತು. ಸೊ ಇಲ್ಲಿ ಗಮನಿಸೋದಾದ್ರೆ ಇದನ್ನ ಆಡ್ ಮಾಡಿದ್ರು ಕೂಡ ನಮಗೆ 25 ಬರುತ್ತೆ. ಸೊ ನೆಕ್ಸ್ಟ್ ಈಸಿಯಾಗಿ 10 ಆಡ್ ಮಾಡ್ಕೊಂತ ಹೋಗೋಣ, 35 ಆಗುತ್ತೆ. ನೆಕ್ಸ್ಟ್ಗೆ 10 ಆಡ್ ಮಾಡಿದ್ರೆ 45 ಆಗುತ್ತೆ. ನೆಕ್ಸ್ಟ್ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ FI × XI, ಇಲ್ಲಿ FI ಅಂತ ಹೇಳಿದ್ರೆ ಆವೃತ್ತಿ, XI ಅಂತ ಹೇಳಿದ್ರೆ ಮಧ್ಯ ಬಿಂದು. ಇವಾಗ ಏನ್ ಕಂಡು ಹಿಡ್ಕೊಂಡ್ ಬಂದ್ವಿ ಅದನ್ನ ಎರಡನ್ನು ಕೂಡ ನೀವು ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಸೊ ಮಲ್ಟಿಪ್ಲೈ ಮಾಡೋದಾದ್ರೆ ನಾವೇನ ಕಂಡು ಹಿಡಿಬೇಕು ಇವಾಗ, XI FI × XI ನ ಕಂಡು ಹಿಡಿಬೇಕು. ಸೊ ಫಸ್ಟ್ FI × XI, ಫಸ್ಟ್ ಇಂಟರ್ವಲ್ಗೆ ಏನಿದೆ 12 × 5 ಇದೆ. ಸೊ 12 × 5 ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, 12 5s are 60. ಸೊ ಇಲ್ಲಿ ಬರ್ಕೊಳ್ಳೋಣ, 12 5s are 60. ನೆಕ್ಸ್ಟ್ 15 × 16 ನ ಮಾಡಿದ್ರೆ ಸೊ 15 × 16 ನ ಮಾಡಿದ್ರೆ ನಿಮಗೆ 5 6s are 30, 3 ಕ್ಯಾರಿ, 6 1 6 + 3 9. ನಿಮ್ಗೆ ಗೊತ್ತಿದೆ, ಯೂಶಲ್ ಆಗಿ ಮಾಡ್ತೀರಾ ಅನ್ಕೊಂಡಿದೀನಿ. 1 5s are 5, 1 1s are 1. ಸೊ 0 9 4, 1 ಕ್ಯಾರಿ, 240. ಸೊ ಏನ್ ಬಂತು ನಮಗೆ ಇಲ್ಲಿ ಆನ್ಸರ್ ಅಂತ ಹೇಳಿದ್ರೆ 240 ಬಂತು. ಸೊ ಇದೇ ರೀತಿನಲ್ಲಿ ಮಾಡ್ಕೊಂತ ಹೋದ್ರೆ 25 × 6 ಅಂದ್ರೆ 25 × 6ನ್ನ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ 150, 150. 35 × 7, 35 × 7 ನ ಮಾಡಿದ್ರೆ ನಮಗೆ 245 ಸಿಗುತ್ತೆ. ನೆಕ್ಸ್ಟ್ಗೆ 45 × 9 ನ ಮಾಡಿದ್ರೆ ಏನ್ ಬರುತ್ತೆ, ಸೊ ಮಾಡ್ತಿದ್ದೀರಾ ಅಂತ ಅನ್ಕೊಂತೀನಿ ನೀವುನು, ಜೊತೆನಲ್ಲೇ 405 ಬರುತ್ತೆ. ಸೊ ಇಲ್ಲಿ ಗಮನಿಸಬಹುದು, ನಮ್ಗೆ ಫಾರ್ಮುಲಾದಲ್ಲಿ ಏನ್ ಕೊಟ್ಟಿದ್ದಾರೆ, ಸಮೇಶನ್ FI XI ಕೊಟ್ಟಿದ್ದಾರೆ. ಈ ಸಮೇಶನ್ ಅಂತ ಹೇಳಿದ್ರೆ ಅಂದ್ರೆ ಈ ಸಮೇಶನ್ ಏನನ್ನ ಹೇಳುತ್ತೆ ಅಂತ ಹೇಳಿದ್ರೆ ಸಮ್ ಅಂತ ಹೇಳಿದ್ರೆ, ಅಂದ್ರೆ ನಾವು FI × XI ಏನ್ ಇಷ್ಟೊತ್ತು ಕಂಡಿದ್ವಿ ಅದನ್ನ ನಾವು ಒಟ್ಟು ಮೊತ್ತವನ್ನ ಕಂಡುಹಿಡಬೇಕು, ಟೋಟಲ್ ನ ಮಾಡ್ಬೇಕಾಗುತ್ತೆ. ಸೊ ಸಮೇಶನ್ FI XI ಏನ್ ಬರುತ್ತೆ ನಮಗೆ, ಸಮೇಶನ್ FI XI. ಸೊ ಇದಿಷ್ಟನ್ನು ಒಟ್ಟಾರೆಯಾಗಿ ಕೂಡಿಸಿದ್ರೆ ನಮ್ಗೆ ಏನ್ ಬರುತ್ತೆ, 1100 ಬರುತ್ತೆ. ಸೊ ನೀವೇ ಇಲ್ಲಿ ಬರ್ಕೊಳ್ಳುವಾಗ್ಲೇನೆ ಆರ್ಡರ್ ಅಲ್ಲಿ ಬರ್ಕೊಂತ ಹೋದ್ರೆ ನಿಮ್ಗೆ ಕ್ಯಾಲ್ಕುಲೇಷನ್ ಆಡ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಇದ್ರ ಜೊತೆಗೆ ಡಿವೈಡೆಡ್ ಬೈ FI ಇದೆ. FI ಅಂತ ಹೇಳಿದ್ರೆ ಆವೃತ್ತಿ, ಫ್ರೀಕ್ವೆನ್ಸಿ ಇದೆ. ಸೊ ಫ್ರೀಕ್ವೆನ್ಸಿಗೆ ಏನು, ಇದನ್ನ ಕೂಡ ಆಡ್ ಮಾಡೋಣ. ಸೊ ಸಮೇಶನ್ FI ಈಕ್ವಲ್ಸ್ ಟು 12 + 16, 16 + 6, 6 ನ 7, 7 + 9 ನ ಓವರ್ ಆಲ್ ಟೋಟಲ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ 50 ಸಿಗುತ್ತೆ. ಹೌದಾ? ನೀವು ಮಾಡ್ತಿದ್ದೀರಾ, ನೀವು ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ನ ಮಾಡಿದ್ರೆ ಮೆಸೇಜ್ ಮಾಡ್ಬೋದು. ಸೊ ಸಮೇಶನ್ FI XI ಏನಾಗಿರುತ್ತೆ, 1100 ಡಿವೈಡೆಡ್ ಬೈ ಸಮೇಶನ್ FI ಏನ್ ಬಂದಿದೆ 50 ಸಿಕ್ಕಿದೆ. ಸೊ ದಟ್ ಈಸ್ ಈಕ್ವಲ್ ಟು, ಈಗ ಏನ್ ಮಾಡ್ಬೇಕು, 50 ಇಂದ 1100 ನ ಡಿವೈಡ್ ಮಾಡ್ಬೇಕಾಗುತ್ತೆ. ಸೊ 0 0 ಕ್ಯಾನ್ಸಲ್ ಆಗುತ್ತೆ, 5 1s are
5 2s are 10. Again 1 carry, 5 2s are 10. So that is 22. ಸೊ ನಮ್ಗೆ ಮೀನ್ ವ್ಯಾಲ್ಯೂ ಏನ್ ಬಂತು ಅಂತ ಹೇಳಿದ್ರೆ 22. ಸೊ ಮೀನ್ ನ ನಾವು ಎಕ್ಸ್ ಬಾರ್ ಅಂತ ಹೇಳಿ ಕೂಡ ಬರ್ಕೊಬಹುದು, ದಟ್ ಈಸ್ 22. ಸೊ ಹೀಗೆ ನಾವು ಸರಾಸರಿಯ ವರ್ಗೀಕೃತ ದತ್ತಾಂಶದ ಸರಾಸರಿನ ಕಂಡಿಡಿದ್ವಿ. ನೆಕ್ಸ್ಟ್ ಏನ್ನ ಕಂಡಿಡಿಬೇಕು? ಮೀಡಿಯನ್ ಅಂದ್ರೆ ಮಧ್ಯಾಂಕವನ್ನ ಕಂಡಿಡಿಬೇಕು. ಮಧ್ಯಾಂಕವನ್ನ ಕಂಡುಹಿಡಿಯೋದಕ್ಕೆ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ಇಲ್ಲೂ ಕೂಡ ಗಮನಿಸಬಹುದು ನೀವು, ಕ್ಲಾಸ್ ಇಂಟರ್ವಲ್, ವರ್ಗಾಂತರ ಮತ್ತೆ ಆವೃತ್ತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವೇನ್ ಕಂಡುಹಿಡಿಬೇಕಂತ ಹೇಳಿದ್ರೆ ಕೊಟ್ಟಿರುವಂತಹ ದತ್ತಾಂಶದ ಮಧ್ಯಾಂಕವನ್ನ ಕಂಡುಹಿಡಿಬೇಕಾಗುತ್ತೆ. ಸೊ ಮಧ್ಯಾಂಕವನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇದಕ್ಕೂ ಕೂಡ ಬೇರೆ ಫಾರ್ಮುಲಾ ಇದೆ. ಸೊ ಫಸ್ಟ್ ಗೆ ಫಾರ್ಮುಲಾವನ್ನ ಬರ್ಕೊಂಬೇಡ. ಸೊ ಮೀಡಿಯನ್ ಅಥವಾ ಮಧ್ಯಾಂಕ, ಇದನ್ನ ನಾವು ME ಅಂತ ಕೂಡ ತಗೊಬಹುದು. ಸೊ ME is equal to L plus N divided by 2 minus CF whole divided by F into H. ಸೊ ಫಸ್ಟ್ ಗೆ ನಾವು ಏನ್ ಸಬ್ಸ್ಟಿಟ್ಯೂಟ್ ಮಾಡೋಕ್ ಮುಂಚೆ ಇದ್ರ ಕೊಟ್ಟಿರುವಂತ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಇಲ್ಲಿ L ಅಂತ ಹೇಳಿದ್ರೆ ಲೋವರ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್. ನಮ್ಗೇನ್ ಮೀಡಿಯನ್ ಕ್ಲಾಸ್ ಸಿಗುತ್ತೆ ಅದ್ರದ್ದು ಲೋವರ್ ಲಿಮಿಟ್. ಲೋವರ್ ಲಿಮಿಟ್ ಅಂತ ಹೇಳಿದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ. ಅಂದ್ರೆ ಇವಾಗ ನಾವು ಸಾಲ್ವ್ ಮಾಡ್ತಾ ಹೋಗುವಾಗ ನಿಮಗೆ ಗೊತ್ತಾಗುತ್ತೆ ಏನಿದು ಲೋವರ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್. ಅಂದ್ರೆ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ. ನೀವು ನೋಟ್ಸ್ ಫಾಲೋ ಮಾಡುವಾಗ ಕನ್ನಡದಲ್ಲೂ ಕೂಡ ಬರ್ಕೊಳ್ಳಿ, ನಾನು ರಿಪೀಟ್ ಮಾಡ್ತಿರ್ತೀನಿ. ಅಂತ ಹೇಳಿದ್ರೆ ಲೋವರ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್, ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ. ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ. ನೆಕ್ಸ್ಟ್ ಗೆ N/2. N ಅಂತ ಹೇಳಿದ್ರೆ ಅಬ್ಸರ್ವೇಷನ್. ಏನ್ ನಮ್ಗೆ ಅಬ್ಸರ್ವೇಷನ್ ಸಿಕ್ಕಿರುತ್ತೆ ಅದನ್ನ ಡಿವೈಡೆಡ್ ಬೈ 2 ಮಾಡೋಣ. ನಾವ್ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಮಾಡಿದ ಹಾಗೇನೆ ಇದನ್ನ ನಾವೇನಂತ ಮಾಡ್ಬೇಕು, FI ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸೊ FI ಅಂತ ಹೇಳಿದ್ಮೇಲೆ ಇದನ್ನ ಸಮೇಶನ್ FI ಮಾಡ್ಬೇಕಾಗತ್ತೆ. ಸೊ ಸಮೇಶನ್ ಅಂತ ಹೇಳಿದ್ರೆ ನಿಮಗ್ ಗೊತ್ತಿರೋ ಹಾಗೆ ಏನಾಗಿರುತ್ತೆ, FI ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು, ಆವೃತ್ತಿ ಕೊಟ್ಟಿರುವಂತ ಫ್ರೀಕ್ವೆನ್ಸಿನ ಸಮ್ ಮಾಡ್ಕೊಂಡ್ ಬರ್ಬೇಕು, ಅಂದ್ರೆ ಕೂಡಿಸ್ಬೇಕು, ಎಲ್ಲಾನು ಒಟ್ಟು ಮೊತ್ತವನ್ನ ಕಂಡುಹಿಡಬೇಕು. ಸೊ ನಾವ್ ಇಷ್ಟನ್ನು ನಮ್ಗೆ ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, 8 + 8 18 ಆಗುತ್ತೆ. 18 + 16 16 + 24 ನ ಆಡ್ ಮಾಡ್ಕೊಂತ ಬರ್ತಿದ್ರೆ ನಮಗೆ 80 ಸಿಗುತ್ತೆ. ಸೊ ನಮ್ಗೆ ನೆಕ್ಸ್ಟ್ ಸ್ಟೆಪ್ ಈಸಿ ಆಗ್ಲಿ ಅಂತ ಹೇಳಿ ನಾವು ಡೈರೆಕ್ಟ್ ಆಗಿ N/2 ನ ಬರ್ಕೊಳ್ಳೋಣ. ಇದನ್ನ ನಾವು N ಅಂತ ಹೇಳಿ ಕರಿತೀವಿ. ಸಮ್ ಆಫ್ ದ ಅಬ್ಸರ್ವೇಷನ್ ಎಷ್ಟು ಕೊಟ್ಟಿರ್ತಾರೆ ಅದು. ಸೊ N ಅಂತ ಹೇಳಿದ್ರೆ ನಮ್ಗೆ ಏನ್ ಸಿಕ್ತು, 80 divided by 2. So 2 1s are 2 4s are 8 ಆಗುತ್ತೆ. 2 4s are 8 0. So N is equal to 40. ಸೊ ಇಲ್ಲಿ ಗಮನಿಸೋದಾದ್ರೆ ನಮ್ಗೇನ್ 40 ಸಿಕ್ಕಿದೆ, ಅವರ್ಗೀಕೃತ ದತ್ತಾಂಶದಲ್ಲಿ ನಾವೇನ್ ಮಾಡಿದ್ವಿ, ಎಷ್ಟನ್ನೇ ಅಬ್ಸರ್ವೇಷನ್ ಇದೆ ಅದನ್ನ ನಾವು ಮೀಡಿಯನ್ ಅಂತ ಹೇಳಿ ಅಂದ್ರೆ ಮಧ್ಯಾಂಕ ಅಂತ ಹೇಳಿ ಕಂಡಿಡಿದ್ವಿ. ಇಲ್ಲೂ ಕೂಡ ಅದೇ ರೀತಿನಲ್ಲಿ ಇಲ್ಲಿ 40th ಅಬ್ಸರ್ವೇಷನ್ ನಾವು 40th ಅಬ್ಸರ್ವೇಷನ್ ನಾವು ಮೀಡಿಯನ್ ಕ್ಲಾಸ್ ಅಂದ್ರೆ ಮಧ್ಯಾಂಕವಿರುವ ವರ್ಗಾಂತರ ಅಂತ ಹೇಳಿ ತಗೊಬೇಕಾಗತ್ತೆ. ಸೊ ಇಲ್ಲಿ ಕೊಟ್ಟಿರುವಂತ ಟೇಬಲ್ ನಲ್ಲಿ ಗಮನಿಸೋದಾದ್ರೆ ನೀವು ಈ 40th ಅಬ್ಸರ್ವೇಷನ್ ಯಾವ ಆವೃತ್ತಿನಲ್ಲಿ ಬರುತ್ತೆ, 8ರಲ್ಲಿ ಬರುತ್ತಾ, 0 ಇಂದ 8 ಆಗುತ್ತೆ. ಸೊ 40 8ನೇ ಆವೃತ್ತಿಯಲ್ಲಿ ಬರೋದಿಲ್ಲ. ಸೊ 10ನ ತಗೊಂಡ್ರೆ 0 ಇಂದ 10 ಮಾತ್ರ ಬರುತ್ತೆ, 0 ಇಂದ ಆಗೋದಿಲ್ಲ. 8ರಿಂದ 10ಇಂದ ಬರುತ್ತೆ. ಸೊ ಇಲ್ಲೂ ಕೂಡ 40 ಬರೋದಿಲ್ಲ. ನೆಕ್ಸ್ಟ್ ಗೆ 16 ಅಲ್ಲಿ ನೋಡೋದಾದ್ರೆ
ಇಲ್ಲೂ ಕೂಡ 10ರಿಂದ 16 ಆಗುತ್ತೆ. 16ನೇ ಆವೃತ್ತಿನಲ್ಲಿ ಕೂಡ ಈ 40ನೇ ಅಬ್ಸರ್ವೇಷನ್ ಬರೋದಿಲ್ಲ. 16 to 24 ಬಂದ್ರೆ 24 ಅಲ್ಲಿ ಕೂಡ ಬರೋದಿಲ್ಲ. ಸೊ ಮತ್ತೆ ಯಾವ್ದ್ರಲ್ಲಿ ಬರುತ್ತೆ ಅನ್ನೋದಕ್ಕೆ ನಾವೇನ್ ಮಾಡ್ಬೇಕಾಗುತ್ತೆ, ಫಸ್ಟ್ CF ನ ಕಂಡುಹಿಡಿಬೇಕಾಗುತ್ತೆ. CF ಅಂತ ಹೇಳಿದ್ರೆ ಏನು? ಸೊ CF ಅಂತ ಹೇಳಿದ್ರೆ ದಟ್ ಈಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಸಂಚಿತ ಆವೃತ್ತಿ. ಸೊ ಈ 40ರ ಅಬ್ಸರ್ವೇಷನ್ ಯಾವ್ದ್ರಲ್ಲಿ ಬರುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಾವು ಸಂಚಿತ ಆವೃತ್ತಿಯನ್ನ ಕಂಡುಹಿಡಿಬೇಕಾಗುತ್ತೆ. ಸೊ ಸಂಚಿತ ಆವೃತ್ತಿಯನ್ನ ಕಂಡುಹಿಡ್ಕೊಳ್ಳೋಣ. ಸೊ CF ಸಂಚಿತ ಆವೃತ್ತಿ. ಈ ಸಂಚಿತ ಆವೃತ್ತಿ ಅಥವಾ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಏನು ಅಂದ್ರೆ ಆಡಿಂಗ್ ಆಫ್ 2 ಫ್ರೀಕ್ವೆನ್ಸೀಸ್. ನಾವೇನ್ ಮಾಡ್ಬೇಕು, ಆವೃತ್ತಿಯನ್ನ ಕೂಡಿಸ್ಕೊಬೇಕು. ಮೊದಲನೇದಕ್ಕೆ ನಾವು ಏನ್ ಕೊಟ್ಟಿರ್ತಾರೆ ಫ್ರೀಕ್ವೆನ್ಸಿ ಆವೃತ್ತಿ ಅದನ್ನೇ ಬರ್ಕೊಬೇಕಾಗತ್ತೆ, ಅಂದ್ರೆ 8. ನೆಕ್ಸ್ಟ್ ಗೆ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ನೆಕ್ಸ್ಟ್ ಆವೃತ್ತಿ ಅಂದ್ರೆ 8 + 10ನ್ನ, ಈ 8ಕ್ಕೆ 10ನ್ನ ಆಡ್ ಮಾಡ್ಬೇಕಾಗತ್ತೆ. 8 + 10 ಏನ್ ಬರುತ್ತೆ 18. ದಟ್ ಈಸ್ 18 ಸಿಗ್ತಾ ಹೋಗುತ್ತೆ ನಮಗೆ. 10 + 8 ನ ಮಾಡಿದ್ರೆ 18 ಸಿಗುತ್ತೆ. ನೆಕ್ಸ್ಟ್ ಗೆ ನಾವೇನ್ ಮಾಡ್ಬೇಕಂದ್ರೆ ಈ 18 ಜೊತೆಗೆ 16 ನ ಆಡ್ ಮಾಡ್ಬೇಕಾಗತ್ತೆ. ಸೊ 18 ಜೊತೆಗೆ 16 ದಟ್ ಈಸ್ 18 + 16 ನ ನಾವು ಏನ್ ಮಾಡ್ಬೇಕಂದ್ರೆ ಆಡ್ ಮಾಡ್ಬೇಕು. 18 + 16 ಆಡ್ ಮಾಡಿದ್ರೆ ನಮಗೆ 34 ಸಿಗುತ್ತೆ. ನೆಕ್ಸ್ಟ್ ಗೆ ಏನ್ ಮಾಡ್ಬೇಕು, ಈ ಆವೃತ್ತಿಯನ್ನ ತೆಗೆದುಕೊಳ್ಳೋ ಹಾಗಿಲ್ಲ, ಬಂದಿರೋ ಆನ್ಸರ್ನ ಈ ಆವೃತ್ತಿಗೆ ಆಡ್ ಮಾಡ್ಬೇಕಾಗತ್ತೆ. ಸೊ 34 + 24 ನ ಮಾಡಿದ್ರೆ ನಾವು 58 ಸಿಗುತ್ತೆ. ನೆಕ್ಸ್ಟ್ 58 ಜೊತೆಗೆ 15 ನ ಆಡ್ ಮಾಡ್ಬೇಕಾಗತ್ತೆ. ಸೊ ಅವಾಗ ನಮಗೆ 73 ಸಿಗುತ್ತೆ. ಅದೇ ರೀತಿನಲ್ಲಿ 73 ನ ಆಡ್ ಮಾಡಿದ್ರೆ 7ರ ಜೊತೆಗೆ ನಮಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ 80 ಸಿಗುತ್ತೆ. ಸೊ ಇಲ್ಲಿ ಲಾಸ್ಟ್ ಅಲ್ಲಿ ಬರುವಂತ ಸಂಚಿತ ಆವೃತ್ತಿ ಮತ್ತೆ ಫ್ರೀಕ್ವೆನ್ಸಿ ಆವೃತ್ತಿ ಎರಡು ಕೂಡ ಒಂದೇ ಆಗಿರ್ಬೇಕು. ಸೊ ನೆಕ್ಸ್ಟ್ ಗೆ ಎಫ್ ಅಂತ ಹೇಳಿದ್ರೆ ನಮಗೆ ಏನು ಅಂತ ಹೇಳಿದ್ರೆ ಅದು ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್. ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್ ಅಂತ ಹೇಳಿದ್ರೆ ಇಲ್ಲಿ ನಾವು ಮೀಡಿಯನ್ ಕ್ಲಾಸ್ ನ ಕಂಡುಹಿಡಿಬೇಕಲ್ವಾ. ಸೊ 40th ಅಬ್ಸರ್ವೇಷನ್, ಈ 40th ಅಬ್ಸರ್ವೇಷನ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಈ 50ರ ನಡುವೆ ಬರುತ್ತೆ. ಸೊ ಯಾಕೆ 50ರ ನಡುವೆ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ 34ರಿಂದ 58 ಸಂಚಿತ ಆವೃತ್ತಿ ಇರುತ್ತಲ್ಲ, ಸೊ ಹಾಗಾಗಿ ಅದು 40th ಅಬ್ಸರ್ವೇಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ಸೊ ಇದನ್ನ ನಾವು ಮೀಡಿಯನ್ ಕ್ಲಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಅಂದ್ರೆ ಮಧ್ಯಂತರವಿರುವ ವರ್ಗಾಂತರ ಹೇಳಿ ಇದನ್ನ ಕನ್ಸಿಡರ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಗೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಹೆಚ್ ನ ಬರ್ಕೊಳ್ಳೋಣ. ಹೆಚ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ವಿಡ್ತ್ ಆಫ್ ದ ಮೀಡಿಯನ್ ಕ್ಲಾಸ್. ವಿಡ್ತ್ ಆಫ್ ದ ಮೀಡಿಯನ್ ಕ್ಲಾಸ್. ಸೊ ನಾವಿಲ್ಲಿ ಏನ್ ಮಾಡೋಣ ಅಂತ ಹೇಳಿದ್ರೆ ಗೀವನ್ ನಾವಿಲ್ಲಿ ಈಸಿಯಾಗಿ ಬರ್ಕೊಂಬೇಡ. ಸೊ ಎಲ್ ಅಂತ ಹೇಳಿದ್ರೆ ಏನ್ ಹೇಳಿದೆ, ಲೋವರ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್. ಲೋವರ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್ ಅಂತ ಹೇಳಿದ್ರೆ ನಮ್ಗೆ ಏನ್ ಮೀಡಿಯನ್ ಕ್ಲಾಸ್ ಇದಲ್ವಾ ಮೀಡಿಯನ್ ಕ್ಲಾಸ್ ಅಂತ ಸಿಕ್ಕಿದೆ ಅಲ್ಲ. ಸೊ ಈ ಮೀಡಿಯನ್ ಕ್ಲಾಸ್ದು ಲೋವರ್ ಲಿಮಿಟ್ ಕೆಳಮಿತಿ ಅಂದ್ರೆ 24 ಆಗುತ್ತೆ. ನೆಕ್ಸ್ಟ್ ಗೆ ಇದರ ಅಬ್ಸರ್ವೇಷನ್ ಎಲ್ಲಿ ಸಿಕ್ಕಿದೆ ನಮಗೆ, ಇಲ್ಲಿ ಸಿಕ್ಕಿದೆ. ಅದರ ಆವೃತ್ತಿಯಲ್ಲಿ ಬಂದು 24. ನೆಕ್ಸ್ಟ್ CF ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಂಚಿತ ಆವೃತ್ತಿ. ಸಂಚಿತ ಆವೃತ್ತಿ ಅಂತ ಹೇಳಿದ್ರೆ ಸಂಚಿತ ಆವೃತ್ತಿಯ ಹಿಂದಿನ ಆವೃತ್ತಿಯನ್ನ ಬರ್ಕೊಬೇಕಾಗತ್ತೆ. ಆಯ್ತಾ, ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ನಾವು ಬರ್ಕೊಳ್ಬಾರ್ದು. ಏನ್ ನಮ್ಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್ ಸಿಕ್ಕಿರುತ್ತೆ
ಆಫ್ ದ ಮೀಡಿಯನ್ ಕ್ಲಾಸ್ ನಮ್ಗೆ ಏನ್ ಸಿಕ್ಕಿರುತ್ತೆ ಅದರ ಹಿಂದಿನ ಆವೃತ್ತಿಯನ್ನ ಬರ್ಕೊಬೇಕು ಅಂತ ಹೇಳಿದ್ರೆ 34. ನೆಕ್ಸ್ಟ್ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್ ಏನಾಗಿರುತ್ತೆ ನಮಗೆ, ಮೀಡಿಯನ್ ಕ್ಲಾಸ್ ದ ಫ್ರೀಕ್ವೆನ್ಸಿ 24 ಆಗುತ್ತೆ. ನೆಕ್ಸ್ಟ್ ಗೆ ಹೈಟ್ ಅಂತ ಹೇಳಿದ್ರೆ 0 ಇಂದ 8ರ ವರ್ಗಾಂತರದಲ್ಲಿ ಎಷ್ಟು ವ್ಯತ್ಯಾಸ ಬರುತ್ತೆ ಅಂದ್ರೆ 8 ಆಗಿರುತ್ತೆ. ಸೊ ಇಲ್ಲಿ ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ, ಈಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಗಿವನ್ ನಾವು ಬರ್ಕೊಂಡಿದೀವಿ ಅದನ್ನ ನಾವು ಬರಿಬೇಕಾಗ್ತಾ ಹೋಗುತ್ತೆ. ಸೊ ನಮ್ಗೆ ಏನ್ ಗಿವನ್ ಸಿಕ್ಕಿದೆ ಅಂತ ಬರ್ಕೊಂತ ಹೋಗೋಣ. ಸೊ ಎಲ್ ಇಸ್ ಈಕ್ವಲ್ ಟು, ಸೊ ಎಲ್ ನಮಗೆ ಏನ್ ಸಿಕ್ಕಿದೆ, ಸೊ ಎಲ್ ಇಸ್ ಈಕ್ವಲ್ ಟು 24 ಅಂದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. n/2 ನಮಗೆ ಏನ್ ಸಿಕ್ಕಿದೆ, ಸೊ 40 ಸಿಕ್ಕಿದೆ. ನೆಕ್ಸ್ಟ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನ್ ಸಿಕ್ಕಿದೆ ಅಂತ ಹೇಳಿದ್ರೆ 24, ದಟ್ ಇಸ್ 24. ಫ್ರೀಕ್ವೆನ್ಸಿ ಬಂದು 24 ಆಗುತ್ತೆ. ಅಂಡ್ ಹೆಚ್ ದಟ್ ಇಸ್ ವಿಡ್ತ್ ಬಂದು ನಮಗೆ 8. ಈಗ ನಾವು ಮೀಡಿಯನ್ ಫಾರ್ಮುಲಾ ಹಾಕೋಣ. ಸೊ ಮೀಡಿಯನ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಹೆಚ್ ಇಂಟು ಡಿವೈಡೆಡ್ ಬೈ ಎಫ್ ಇಂಟು ಹೆಚ್ ಬರಬೇಕು, ಡಿವೈಡೆಡ್ ಬೈ ಎಫ್ ಇಂಟು ಹೆಚ್. ಸೊ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಎಲ್ ಅಂತ ಹೇಳಿದ್ರೆ 24, ದಟ್ ಇಸ್ 24 ಪ್ಲಸ್ n/2 40 ಮೈನಸ್ ಸಿ ಎಫ್ ಅಂತ ಹೇಳಿದ್ರೆ, ಇಲ್ಲಿ ಗಮನಿಸಿ, ನಾವು ಸಿ ಎಫ್ ನ ಏನಂತ ತಗೊಂಡಿದ್ವಿ, 34 ತಗೊಂಡಿದ್ವಿ, ಹೌದಲ್ಲ. ಸೊ ನಾವಿಲ್ಲಿ ಏನ್ ಮಾಡಿದೀವಿ, 24 ಬರೆದಿದ್ದೀವಿ. ಸೊ ಸರಿ ಮಾಡ್ಕೊಳ್ಳೋಣ. ಸೊ ಏನಾಗುತ್ತೆ, 34 ಆಗುತ್ತೆ. ಸೊ 34 ಡಿವೈಡೆಡ್ ಬೈ ಎಫ್ ಅಂತ ಹೇಳಿದ್ರೆ, 24 ಇಂಟು 8 ಆಯ್ತು. ಸೊ ದಟ್ ಈಸ್ ಈಕ್ವಲ್ ಟು 24 ಪ್ಲಸ್ 40 34 ನ ಮೈನಸ್ ಮಾಡಿದ್ರೆ ನಮಗೆ 6 ಸಿಗುತ್ತೆ, ಡಿವೈಡೆಡ್ ಬೈ 24 ಇಂಟು 8, ದಟ್ ಈಸ್ ಈಕ್ವಲ್ ಟು 24 ಪ್ಲಸ್ 8 1s 8 3s. ಸೊ 6 ಡಿವೈಡೆಡ್ ಬೈ 3 ಇಂಟು 1. ಸೊ 24 ಇಂಟು 3 ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 72 ಸಿಗುತ್ತೆ, ಪ್ಲಸ್ 6 ಡಿವೈಡೆಡ್ ಬೈ 3, ದಟ್ ಈಸ್ ಈಕ್ವಲ್ ಟು 78 ಡಿವೈಡೆಡ್ ಬೈ 3. ಸೊ ಇದನ್ನ ನಾವು 3 ಇಂದ ಡಿವೈಡ್ ಮಾಡ್ಕೊಳ್ಳೋಣ. ಸೊ 3 1s 3, 3 2s 6, 1 ಕ್ಯಾರಿ, 3 6s 18, ದಟ್ ಈಸ್ 26. ನಮಗೆ ಮೀನ್ ವ್ಯಾಲ್ಯೂ ಏನ್ ಸಿಕ್ಕಿದೆ, ದಟ್ ಈಸ್ ME is equal to 26. ಹೀಗೆ ನಾವು ಮೀನ್ ಅಂದ್ರೆ ಮಧ್ಯಾಂಕ, ವರ್ಗೀಕೃತ ದತ್ತಾಂಶದ ಮಧ್ಯಾಂಕವನ್ನ ಕಂಡುಹಿಡಿದ್ವಿ. ಸೊ ನೆಕ್ಸ್ಟ್ ಗೆ ನಾವು ಬಹುಲಕವನ್ನ ಕಂಡುಹಿಡಿಬೇಕಾಗತ್ತೆ. ವರ್ಗೀಕೃತದ ಬಹುಲಕವನ್ನ ಕಂಡುಹಿಡಿಬೇಕು. ಈ ಬಹುಲಕವನ್ನ ಕಂಡುಹಿಡಿಯೋದಿಕ್ಕೆ ನಾವೇನ್ ಮಾಡೋಣ ಅಂದ್ರೆ, ನಾವು ಕೊಟ್ಟಿರೋ ಕ್ವೆಶನ್, ನಾನು ಏನ್ ಕೊಟ್ಟಿದ್ದೀನಿ ಆ ಕ್ವೆಶನ್ ನೀವು ಗಮನ ಇಟ್ಟು ನೋಡಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ನಾವು ಸಾಲ್ವ್ ಮಾಡೋಣ. ನಿಮ್ಗೆ ಏನಾದ್ರೂ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಇದನ್ನ ಟ್ರೈ ಮಾಡಿ ಆನ್ಸರ್ ಏನ್ ಬಂದಿರುತ್ತೆ ಅದನ್ನ ನೀವು ಮೆಸೇಜ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಸೊ ನಾಳೆ ಕ್ಲಾಸಲ್ಲಿ ಸೇಮ್ ಫಸ್ಟ್ ಮ್ಯಾಥ್ಸ್ ಕ್ಲಾಸ್ ಇರುತ್ತೆ, ಅದಾದ್ಮೇಲೆ ಸೈನ್ಸ್ ಕ್ಲಾಸ್ ಇರುತ್ತೆ. ಇವತ್ತಿನ ರೀತಿ ಕಂಟಿನ್ಯೂಸ್ ಮ್ಯಾಥ್ಸ್ ಕ್ಲಾಸ್ ಇರೋದಿಲ್ಲ. ಥ್ಯಾಂಕ್ ಯು.